ಅವ್ರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಅವರು ಒಂದು ಕಾಲದಲ್ಲಿ ನಮ್ಮ ಸಭೆಯ ವಿಶ್ವಾಸಿಯಾಗಿ ಕೂಡ ಇದ್ದರು. ಇವತ್ತು ಒಂದು ಬಹಳ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಪ್ರಾಣನ ಬದುಕೋ ಪರಿಸ್ಥಿತಿಯಲ್ಲಿದ್ದಾರೆ. ಎಲ್ಲರೂ ಸೇರಿ ಸಿಸ್ಟರ್ ಸಾರಾಳಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆಯೇ, ಯೇಸು ರಾಜಾವಿನ ಎಲ್ಲರೂ ಪ್ರೇಯರ್ ಮಾಡಿ, ಸಭೆ ಜನರು ಎಲ್ಲರೂ ಪ್ರೇಯರ್ ಮಾಡಿ. ಯೇಸು ರಾಜಾವಿನ ನಾಮದಲ್ಲಿ ಸಹೋದರಿ ಶಿವಮ್ಮ ಸಾರಾಳ್ ಅವ್ರನ್ನ ನಿಮಗೆ ಒಪ್ಪಿಸಿ ಕೊಡ್ತಾ ಇದ್ದೀವಿ ದೇವ್ರೆ. ಈ ಪ್ಲೇಟ್ಲೆಟ್ಸ್ ಕಮ್ಮಿ ಆಗಿ ಅಪ್ಪ ಅವರು ಮೆದುಳಿಂದು ರಕ್ತ ಕೂಡ ಹೊರಗಡೆ ಬಂದಿದೆ ಕರ್ತನೆ. ಇಂಥ ಒಂದು ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ ದೇವರೇ ನಿಮ್ಮ ಪರಿಶುದ್ಧ ಹಸ್ತವನ್ನ ದೇವರೇ ಚಾಚಿ ನೀವು ಅವರನ್ನ ಮುಟ್ಟಬೇಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಅದ್ಭುತ ಕಾರ್ಯ ನಡೆದು ಅವರು ಅಲ್ಲಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದು ಸಾಕ್ಷಿಯಾಗಿ ಜೀವಿಸಲಿ ಎಂದು ನಾವು ಪ್ರಾರ್ಥಿಸ್ತಾ ಇದ್ದೀವಿ ಅಪ್ಪ. ಈ ದಿನಕ್ಕಾಗಿ ನಿಮಗೆ ಸ್ತೋತ್ರ. ಎಲ್ಲರೂ ಕೂಡ ಹಾಗೆ ಪ್ರಾರ್ಥನೆ ಮಾಡೋಣ. ಈ ಒಂದು ಪ್ರೇಯರ್ ಪಾಯಿಂಟ್ ಏನಂದ್ರೆ, ಇಡೀ ಲೋಕದಲ್ಲಿ ಇವತ್ತು ಎಲ್ಲಾ ಕಡೆನೂ ಸೇವಕರುಗಳಿಗೆ ವಿರೋಧವಾಗಿ, ಸಭೆಗಳಿಗೆ ವಿರೋಧವಾಗಿ, ದೇವರ ಮಕ್ಕಳಿಗೆ ಎಲ್ಲಾ ಸ್ತೋತ್ರದಲ್ಲಿ ಇರೋ ಎಲ್ಲರೂ ಕೂಡ ಕಣ್ಣುಮುಚ್ಚಿ ಸಭೆಗಳಿಗೆ ವಿರೋಧವಾಗಿ, ವಿಶ್ವಾಸಿಗಳಿಗೆ ವಿರೋಧವಾಗಿ, ಅಭಿಷೇಕ ಆಗಿರೋರಿಗೆ ವಿರೋಧವಾಗಿ ಮಾಟ ಮಂತ್ರಗಳನ್ನು ಮಾಡಿ ದೇಶವನ್ನು ಕೆಡಿಸಿ, ರಾಜ್ಯಗಳನ್ನು ಕೆಡಿಸಿ, ಕುಟುಂಬಗಳನ್ನು ಕೆಡಿಸಿ, ವ್ಯಾಪಾರಗಳನ್ನು ಕೆಡಿಸಿ ಅವರು ಜೀವಿಸ್ತಾ ಇದ್ದಾರೆ. ಕೆಲವ್ರನ್ನ ಮಾಟ ಮಂತ್ರದ ಮೂಲಕ ಕೊಲೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅವರು ಮಾಟ ಮಂತ್ರ ಮಾಡಿ ಸಾಯಿಸಿ ಅವರು ಕೊಲೆ ಮಾಡೋರಾಗಿದ್ದಾರೆ ಅಂತ ದೇವರು ನಮಗೆ ಪ್ರಕಟಿಸಿಕೊಟ್ರು. ಈ ಲೈವನ್ನ ಎಲ್ಲೇ ನೀವು ನೋಡ್ತಾ ಇದ್ರೆ ಕೂಡ ನೀವು ಕೂಡ ಅದ್ರ ಬಗ್ಗೆ ನೀವು ಪ್ರಾರ್ಥನೆ ಮಾಡಬೇಕು ಅಂತ ನಾನು ಬೇಡಿಕೊಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ನಮ್ಮ ದೇಶದೊಳಗೆ, ನಮ್ಮ ರಾಜ್ಯದಲ್ಲಿ, ಹಳ್ಳಿಗಳಲ್ಲಿ, ಜಿಲ್ಲೆಗಳಲ್ಲಿ, ಪಟ್ಟಣಗಳಲ್ಲಿ, ಊರುಗಳಲ್ಲಿ, ಮನೆಗಳಲ್ಲಿ ಅದು ಒಳ್ಳೇದು ಅನ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಮಾಟ ಮಂತ್ರ ಮಾಡಿದ್ರೆ ಎಲ್ಲ ಒಳ್ಳೇದು ನಡೆದು ಬಿಡುತ್ತೆ ಅಂದು ಇಲ್ಲ. ಸರ್ವಶಕ್ತನಾಗಿರುವ ಯೇಸು ಕ್ರಿಸ್ತನ ಒಬ್ಬರ ಮುಖಾಂತರ ಒಳ್ಳೇದು ದೇಶದೊಳಗೆ, ಕುಟುಂಬದೊಳಗೆ, ರಾಜ್ಯಗಳೊಳಗೆ, ಮನೆಗಳಲ್ಲಿ, ಹಳ್ಳಿಗಳಲ್ಲಿ, ಜಿಲ್ಲೆಗಳಲ್ಲಿ ನಡೆಯಕ್ಕೆ ಸಾಧ್ಯ ಉಂಟು. ಎಲ್ಲರೂ ಕೂಡ ನಿಮ್ಮ ಬಲಕೈಯನ್ನು ಎತ್ತಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಅದಕ್ಕೆ ಮುಂಚೆ ಅಧಿಕಾರವನ್ನು ಪಡೆಯಿರಿ. ಎಲ್ಲರೂ ಕೂಡ ದೇವರ ಹತ್ರ ಆಕಾಶ ಮಂಡಲದಲ್ಲಿ ಇರುವ ದುರಾತ್ಮಗಳ ಮೇಲೆ, ಅವುಗಳ ಸೈನ್ಯಗಳ ಮೇಲೆ, ಸೈತಾನ ಮೇಲೆ ಒಂದು ಅಧಿಕಾರವನ್ನು ಎಲ್ಲರೂ ಕೇಳಿ. ಅಧಿಕಾರದಿಂದ ಸರ್ಪಗಳನ್ನು, ಚೇಳುಗಳನ್ನು ತುಳಿಯುವ ಅಧಿಕಾರವನ್ನು ನಿಮಗೆ ಕೊಡ್ತೀನಿ ಎಂದು ದೇವರ ನಮಗೆ ಹೇಳಿದ್ದಾರೆ. ಅಧಿಕಾರ ಪಡೆದು ಅವನನ್ನು ಓಡಿಸಬೇಕು. ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳು ಅವುಗಳನ್ನು ಓಡಿಸಬೇಕು. ಯೇಸು ಸ್ವಾಮಿ ಭೂಮಿಯಲ್ಲಿ ಶಿಷ್ಯರಿಗೆ 12 ಶಿಷ್ಯರಿಗೆ ಆಜ್ಞೆ ಕೊಡ್ತಾ ಇದ್ದಾರೆ, ನನ್ನ ಹೆಸರಲ್ಲಿ ದುರಾತ್ಮಗಳನ್ನು ಓಡಿಸಿ, ರೋಗಿಗಳನ್ನು ವಾಸಿ ಮಾಡಿ, ಸತ್ತಿರೋರನ್ನ ಎಬ್ಬರಿಸಿ, ಕಾಯಿಲೆಯವರನ್ನ ವಾಸಿ ಮಾಡಿ ಎಂದು ದೇವರು ಹೇಳ್ತಾ ಇದ್ದಾರೆ. ಕುಷ್ಠ ರೋಗಿಗಳನ್ನು ಸ್ವಸ್ಥಪಡಿಸಿ ಎಂದು ಅವರು ಹೋಗಿ ಆ ಕಾರ್ಯಗಳನ್ನು ಮಾಡುವಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಆಕಾಶದಿಂದ ಸಿಡಿಲದಂತೆ, ಸಿಡಿಲು ತರ ಸೈತಾನು ಕೆಳಗೆ ಬಿದ್ದಿದ್ದನ್ನು ನಾನು ನೋಡ್ತೀನಿ. ಅಂದ್ರೆ ಸೇವಕರುಗಳು, ಅಪೊಸ್ತಲರು ಹೋಗಿ ಅವನ ರಾಜ್ಯವನ್ನು ಏನಿಲ್ಲದ್ರೆ ಚೂರು ಮಾಡಿದ್ದಾರೆ. ಅದರೊಂದು ಸೈತಾನು ಆಕಾಶ ಮಂಡಲದಿಂದ ಸಿಡಿಲು ಹಾಗೆ ಕೆಳಗೆ ಬೀಳ್ತಾ ಇದ್ದಾನೆ. ಇವತ್ತು ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ, ಇವತ್ತು ಕುಟುಂಬಗಳಿಗೆ ವಿರೋಧವಾಗಿ, ಸಭೆಗಳಿಗೆ ವಿರೋಧವಾಗಿ, ಸೇವಕರಿಗೆ ವಿರೋಧವಾಗಿ, ಪಟ್ಟಣಗಳಿಗೆ ವಿರೋಧವಾಗಿ, ರಾಜ್ಯಗಳಿಗೆ ವಿರೋಧವಾಗಿ, ರಾಜಕೀಯ ನಾಯಕರುಗಳು, ವ್ಯಾಪಾರಿಗಳು, ಯಾರ್ಯಾರು ಮಾಟ ಮಂತ್ರಗಳಲ್ಲಿ ಇವತ್ತು ಇಳಿದಿದ್ದಾರೋ ಈ ದೇಶವನ್ನ ಎಲ್ಲರೂ ಪ್ರೇಯರ್ ಮಾಡಿ. ಈ ದೇಶವನ್ನ ಹಾಳು ಮಾಡಬೇಕು ಎಂದು ಯಾರೆಲ್ಲ ಇಳಿದಿದ್ದಾರೋ ಯೇಸು ಸ್ವಾಮಿ, ಆ ಮಾಟ ಮಂತ್ರ ಕ್ರಿಯೆಗಳು ಏನು ಇಲ್ದಿರ ಆಗಬೇಕು ನಾವು ಪ್ರಾರ್ಥಿಸ್ತಾ ಇದೀವಿ. ಯೇಸುವಿನ ನಾಮದಲ್ಲಿ ಆಜ್ಞೆ ಇಡ್ತಾ ಇದೀವಿ. ಮಂತ್ರವಾದಿಗಳನ್ನ ಯೇಸುವಿನ ನಾಮದಲ್ಲಿ ನಿಮ್ಮ ಹಸ್ತಕ್ಕೆ ನಾವು ಒಪ್ಪಿಸಿ ಕೊಡ್ತಾ ಇದೀವಿ. ಅವರು ಮಾಡುವ ಮಾಟ ಮಂತ್ರ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ಏನಿಲ್ದ್ರೆ ಅದು ಸುಟ್ಟು ಬೂದಿ ಆಗಬೇಕು ಎಂದು ನಾವು ಪ್ರಾರ್ಥಿಸ್ತಾ ಇದೀವಿ. ಅಗ್ನಿ ಅಭಿಷೇಕ ಇಳಿಬೇಕು. ನಿಮ್ಮ ದೇವದೂತರುಗಳು ಇಳಿದು ಹೋಗಿ ಅವುಗಳನ್ನ ಏನಿಲ್ದ್ರೆ ಮಾಡಿ ಜನರನ್ನ ಬಿಡಿಸಬೇಕು. ಅವರು ಮಾಡುವ ಮಂತ್ರ ಕಾರ್ಯಗಳು, ತಂತ್ರ ಕಾರ್ಯಗಳು ಏನಿಲ್ದ್ರೆ ಆಗಬೇಕು ಎಂದು ನಾವು ಪ್ರಾರ್ಥಿಸ್ತಾ ಇದೀವಿ. ಆ ದುರ್ಕ್ರಿಯೆಗಳೆಲ್ಲ ಆಕಾಶದಿಂದ ಅಗ್ನಿ ಇಳಿದು ಬಂದು, ಪವಿತ್ರ ಆತ್ಮನು ಅಗ್ನಿ ಇಳಿದು ಬಂದು ಅವುಗಳನ್ನ ಸುಟ್ಟು ಬೂದಿ ಮಾಡಿ ಏನಿಲ್ದ್ರೆ ಮಾಡಬೇಕು ಎಂದು ನಾವು ಪ್ರಾರ್ಥಿಸ್ತಾ ಇದೀವಿ. ಇವತ್ತು ಎಲ್ಲೇ ಯಾವುದೇ ಕಡೆ ಮಂತ್ರವಾದಿಗಳು ಮಂತ್ರ ಮಾಡಿದ್ರು ಅವ್ರು ನಿಮ್ ಕಡೆ ತಿರುಗಬೇಕಪ್ಪ. ಅದಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇದೀವಿ. ಅದ್ಭುತ ಕಾರ್ಯ ನಡಿಬೇಕು. ಎಲ್ಲರೂ ಬಾಯಿ ತೆರೆದು ಪ್ರೇಯರ್ ಮಾಡಿ. ಯೇಸುವಿನ ನಾಮದಲ್ಲಿ ಆಜ್ಞೆ ಇಡ್ರಿ. ಆಕಾಶ ಮಂಡಲದ ದುರಾತ್ಮಗಳನ್ನು ಯೇಸುವಿನ ನಾಮದಲ್ಲಿ ನಾವು ಬಂಧಿಸ್ತಾ ಇದೀವಿ. ಭಾರತ ದೇಶದೊಳಗೆ ಎಲ್ಲೂ ಕೂಡ ನೀನ್ ಕಾರ್ಯ ಮಾಡಬಾರ್ದು ಹಂಗೆ ಆಜ್ಞೆ ಕೊಡ್ರಿ. ನಮ್ಮ ಭಾರತ ದೇಶ ಒಳಗೆ ಎಲ್ಲಿ ಕೂಡ ನೀನ್ ಕಾರ್ಯ ಮಾಡಕ್ಕೆ ನಿನಗೆ ಅಧಿಕಾರ ಇಲ್ಲ. ಲೋಕದಲ್ಲಿ ಯಾವ 7 ಖಂಡಗಳಲ್ಲಿ ಎಲ್ಲಿ ಕೂಡ ನೀನು ಕಾರ್ಯ ಮಾಡಕ್ಕೆ ನಿನಗೆ ಅಧಿಕಾರ ಇಲ್ಲ. ಯೇಸುವಿನ ನಾಮದಲ್ಲಿ ನಾವು ಬಂಧಿಸ್ತಾ ಇದೀವಿ. ಲೋಕ ಪೂರ್ತಿ ನಡೆಯುವ ಮಾಟ ಮಂತ್ರ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ಸುಟ್ಟು ಬೂದಿಯಾಗಿ ಅದು ಕೆಲಸ ಮಾಡದಿರೆ ದೇವರು ಯಾರೆಲ್ಲ ಅದಕ್ಕೆ ಹೋಗ್ತಾ ಇದಾರೋ ಮನ ತಿರುಗಬೇಕು. ಕ್ರೈಸ್ತರಲ್ಲಿ ಯಾರೆಲ್ಲ ಹೋಗ್ತಾ ಇದಾರೋ ಅವ್ರ ಮನ ತಿರುಗಬೇಕು. ವ್ಯಾಪಾರಿಗಳು ಯಾರು ಹೋಗ್ತಾ ಇದಾರೋ ಅವ್ರ ಮನ ತಿರುಗಬೇಕು. ದೇವರ ಕಡೆ ತಿರುಗಬೇಕು ಅಂತ ನಾವು ಪ್ರಾರ್ಥಿಸ್ತಾ ಇದೀವಿ. ನೀವು ಮಾಡೋದಕ್ಕಾಗಿ ಕೋಟಿ ಸ್ತೋತ್ರಗಳು ನಾವು ಸಲ್ಲಿಸ್ತಾ ಇದೀವಿ. ಅಪ್ಪ ನಿಮಗೆ ಸ್ತೋತ್ರ. ನೀವು ಅದ್ಭುತ ಕಾರ್ಯ ಮಾಡ್ತಾ ಇದ್ದೀರಾ. ಇದರಿಂದ ಅನೇಕರಿಗೆ ರೋಗಗಳು, ಕಾಯಿಲೆಗಳು, ಕಷ್ಟಗಳು, ದರಿದ್ರಗಳು ಬಂದಿರಬಹುದು. ಅದರಿಂದ ನೀವು
ಬಿಡಿಸಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದೀವಿ. ನಮ್ಮ ಕರ್ನಾಟಕ ರಾಜ್ಯವನ್ನು ಒಪ್ಪಿಸಿ ಕೊಡದೆ ಎಲ್ಲರೂ ಒಪ್ಪಿಸಿ, ನಮ್ಮ ಕರ್ನಾಟಕ ರಾಜ್ಯವನ್ನು ನಿಮ್ಗೆ ಒಪ್ಪಿಸಿ ಕೊಡ್ತಾ ಇದೀವಿ. ನಮ್ಮ ರಾಜ್ಯದಲ್ಲಿ ನಿಮ್ಮ ಆಳ್ವಿಕೆ ಬರಲಿ ಎಂದು ನಾವು ಪ್ರಾರ್ಥಿಸ್ತಾ ಇದೀವಿ. ನಮ್ಮ ದೇಶದೊಳಗೆ ನಿಮ್ಮ ಆಳ್ವಿಕೆ ಬರಲಿ ಎಂದು ನಾವು ಪ್ರಾರ್ಥಿಸ್ತಾ ಇದೀವಿ. ನಮ್ಮ ಜಿಲ್ಲೆಗಳಲ್ಲಿ, ಪಟ್ಟಣಗಳಲ್ಲಿ ನಿಮ್ಮ ಆಳ್ವಿಕೆ ಬರಲಿ ಎಂದು ನಾವು ಪ್ರಾರ್ಥಿಸ್ತಾ ಇದೀವಿ. ನಿಮ್ಮ ರಾಜ್ಯ ಬರಲಿ ಎಂದು ಯೇಸು ಸ್ವಾಮಿ ನಮಗೆ ನೀವು ಕಳಿಸಿರುವ ಪ್ರಾರ್ಥನೆಯನ್ನು ನಾವು ಮಾಡ್ತಾ ಇದೀವಿ. ನಿಮ್ಮ ರಾಜ್ಯ ಎಲ್ಲ ಕಡೆನೂ ಬರಬೇಕು. ಸುಳ್ಳು ಪ್ರವಾದಿಗಳಿಗೆ ವಿರೋಧವಾಗಿ ಪ್ರಾರ್ಥನೆ ಮಾಡಿ, ದೇಶದೊಳಗೆ ಅನೇಕ ಸುಳ್ಳು ಪ್ರವಾದಿಗಳು ಎದ್ದು ಬೈಬಲ್ ಅನ್ನು ಎತ್ಕೊಂಡು ಸುಳ್ಳು ಪ್ರಸಂಗಗಳನ್ನು ಮಾಡಿ, ಸುಳ್ಳು ಬೋಧನೆಗಳನ್ನ ಮಾಡಿ, ಸುಳ್ಳು ಪ್ರವಾದನೆಗಳನ್ನ ಮಾಡಿ, ಒಳ್ಳೆ ಸಭೆಗಳಿಗೆ ಹೋಗೋರನ್ನ ಕಷ್ಟಪಟ್ಟು ಸೇವಕರು ಸಂಪಾದನೆ ಮಾಡಿರುವ ಆತ್ಮಗಳನ್ನು ಅವರು ಕೆಡಿಸ್ತಾ ಇದ್ದಾರೆ. ಅಂತ ಅವ್ರ ಹೆಸರುಗಳು ಗೊತ್ತಿದ್ರೆ ಅವ್ರ ಹೆಸರಿಟ್ಟು ಕೂಡ ನೀವು ಪ್ರಾರ್ಥನೆ ಮಾಡಬೇಕೆಂದು ನಾನು ನಿಮಗೆ ತಿಳಿಸುವನಾಗಿದ್ದೀನಿ. ದೇಶ ಪೂರ್ತಿ, ಲೋಕ ಪೂರ್ತಿ ಇರುವ ಎಲ್ಲ ಸುಳ್ಳು ಪ್ರವಾದಿಗಳನ್ನು ನಿಮಗೆ ನಾವು ಒಪ್ಪಿಸಿ ಕೊಡ್ತಾ ಇದ್ದೀವಿ. ಅವರು ಮಾಡುವ ಸುಳ್ಳು ಬೋಧನೆಗಳು, ಸುಳ್ಳು ಕಾರ್ಯಗಳು, ಸುಳ್ಳು ಅದ್ಭುತಗಳು ಯೇಸುವಿನ ನಾಮದಲ್ಲಿ ಹೊರಗಡೆ ಬರಬೇಕು. ಅದು ಏನು ಇಲ್ದ್ರೆ ಆಗಬೇಕೆಂದು ನಾವು ಪ್ರಾರ್ಥಿಸ್ತಾ ಇದೀವಪ್ಪ. ನೀವು ಮಾಡೋದಕ್ಕಾಗಿ ಕೋಟಿ ಸ್ತೋತ್ರಗಳು ನಾವು ಸಲ್ಲಿಸ್ತಾ ಇದೀವಿ. ಆ ಸುಳ್ಳು ಬೋಧನೆಗಳಿಂದ ಯಾರೆಲ್ಲ ಕೆಡ್ತಾ ಇದ್ದಾರೋ ಅವ್ರನ್ನ ಬೇಲಿ ಹಾಕಬೇಕೆಂದು ನಾವು ಪ್ರಾರ್ಥಿಸ್ತಾ ಇದೀವಿ. ನಮ್ಮ ರಾಜ್ಯದ ಸಿಎಂಗಾಗಿ ಎಲ್ಲರೂ ಪ್ರಾರ್ಥನೆ ಮಾಡೋಣ. ಅಪ್ಪ, ನಮ್ಮ ರಾಜ್ಯದ ಸಿಎಂಗಾಗಿ, ಚೀಫ್ ಮಿನಿಸ್ಟರ್ಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ಅಪ್ಪ, ಅವರನ್ನ ಸುತ್ತಲೂ ನೀವು ಬೇಲಿ ಹಾಕಬೇಕೆಂದು ನಾವು ಪ್ರಾರ್ಥಿಸ್ತಾ ಇದೀವಿ. ಅಪ್ಪ, ಡಿ.ಕೆ. ಶಿವಕುಮಾರ್ನ ಕೂಡ ಒಪ್ಪಿಸಿ ಕೊಡ್ತಾ ಇದೀವಿ. ಅವರನ್ನ ಸುತ್ತಲೂ ಕೂಡ ನೀವು ಬೇಲಿ ಹಾಕಬೇಕೆಂದು ನಾವು ಪ್ರಾರ್ಥಿಸ್ತಾ ಇದೀವಿ. ರಾಜ, ಈಗ ಇರುವ ಆಳ್ವಿಕೆ ದೇವರ ಬಲವುಳ್ಳ ಆಳ್ವಿಕೆ ಆಗಿ ನಿಲ್ಲಲಿ ಎಂದು ನಾವು ಪ್ರಾರ್ಥಿಸ್ತಾ ಇದೀವಿ. ದೇಶವನ್ನು ಆಳ್ವಿಕೆ ಮಾಡುವ ಪ್ರತಿಯೊಂದು ಸಿಎಂಗಳನ್ನು ಕೂಡ, ಪ್ರಧಾನಿಯನ್ನು ಕೂಡ, ಅಪ್ಪ, ಪ್ರೆಸಿಡೆಂಟ್ ಅನ್ನು ಕೂಡ ನಾವು ನಿಮಗೆ ಒಪ್ಪಿಸಿ ಕೊಡೋದು. ಎಲ್ಲರೂ ಪ್ರೇಯರ್ ಮಾಡಿ ಒಪ್ಪಿಸಿ ಕೊಡ್ತಾ ಇದೀವಿ. ದೇವರು ಅವರ ಮೇಲೆ ನಿಮ್ಮ ಆಳ್ವಿಕೆ ಬರಲಿ ಎಂದು ನಾವು ಪ್ರಾರ್ಥಿಸ್ತಾ ಇದೀವಿ. ಅಪ್ಪ, ಈ 2026ನೇ ಇಸುವೆ ನಮ್ಮ ದೇಶಕ್ಕೆ ಆಶೀರ್ವಾದ ಉಳ್ಳವದಾಗಿ ಇರಬೇಕು. ಬಡತನ ನಮ್ಮ ದೇಶದಿಂದ ಹೊರಗಡೆ ಹೋಗಬೇಕು ಎಂದು ನಾವು ಪ್ರಾರ್ಥಿಸ್ತಾ ಇದ್ದೀವಿ. 37 ಕೋಟಿ ಯವನರು ನಮ್ಮ ದೇಶದಲ್ಲಿ ಇದ್ದಾರೆ ದೇವರೇ. ಇದರಲ್ಲಿ ಅನೇಕರು ದೇವರೇ ಖೋಕಿನ್, ಅಬೀನ್, ಅಪ್ಪ, ಗಂಜಾ ಎಂದು ಅದರಲ್ಲಿ ಸಿಕ್ಕಾಕೊಂಡಿದ್ದಾರೆ. ಯೇಸು ಸ್ವಾಮಿ, ಅಂತವರನ್ನು ನೀವು ಬಿಡುಗಡೆ ಮಾಡಬೇಕೆಂದು ನಾವು ಪ್ರಾರ್ಥಿಸ್ತಾ ಇದ್ದೀವಿ. ಕರ್ತನೆ, ನಮ್ಮ ದೇಶದಿಂದ ಅಪ್ಪ ಇಂಥ ಗಂಜಾ, ಅಬೀನ್ ಹೊರಗಡೆ ನಡಿಬೇಕು ಅದನ್ನು ನಾವು ಪ್ರಾರ್ಥಿಸ್ತಾ ಇದ್ದೀವಿ. ಅದನ್ನ ಮಾರೋರು ಮನ ತಿರುಗಬೇಕೆಂದು ನಾವು ಪ್ರಾರ್ಥಿಸ್ತಾ ಇದ್ದೀವಿ. ಅಪ್ಪ, ನೀವು ಮಾಡೋದಕ್ಕಾಗಿ ಕೋಟಿ ಸ್ತೋತ್ರಗಳನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೆನ್. ಹಲ್ಲೆಲೂಯಾ. ದೇವರು ಅದ್ಭುತ ಕಾರ್ಯಗಳನ್ನ ಮಾಡೋರಾಗಿದ್ದಾರೆ. ಹಲ್ಲೆಲೂಯಾ. ಬರೋ ದಿವಸಗಳಲ್ಲಿ ಅದನ್ನು ನೀವು ಸಾಕ್ಷಿಗಳಾಗಿ ನೀವು ಅದನ್ನು ನೋಡಬಹುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸಂದರ್ಭದಲ್ಲಿ ದೇವರ ವಾಕ್ಯವನ್ನು ಕೇಳಕ್ಕೆ ಮುಂಚೆ ನಾವು ಈ ಸಮಯದಲ್ಲಿ ಒಂದು ರಾಗವನ್ನ